ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇಟ್ಸ್ ಕಾಸಸ್ ಕ್ಯಾನ್ಸರ್. ಎಷ್ಟಪ್ಪ? ಸರ್ 200 ರೂಪಾಯಿ. 200 ರೂಪಾಯಿನಾ? ತೊಳಿ. ಸರ್ ಚಿಲ್ಲರೆ ಇಲ್ಲ ಸರ್. ಚಿಲ್ಲರೆ ಇಲ್ಲ? ಸರ್ ನಾನು ತಂದು ಕೊಡ್ತೀನಿ ಸರ್. ಬೇಡ, ಮಳೆ ಬರ್ತೈತೆ. ನಾನು ಇನ್ನ ನಿಂಗಪ್ಪ ನಂಬ್ಲಿ. ನಾನೇ ತರ್ತೀನಿ ತಡಿಯಪ್ಪ. ಹಲೋ ಅಮ್ಮ, ಹಲೋ ಅಪ್ಪ. ಅಪ್ಪ ಎಲ್ಲಿದ್ದೀರಾ? ಬಂದೆ. ಅಪ್ಪ ತುಂಬಾ ಹೊಟ್ಟೆ ಹಸಿದಿದೆ ಪಪ್ಪ. ಬರ್ತಾ ತಿನ್ನಕ್ಕೇನಾದ್ರು ತರ್ತೀರಾ? ಬರ್ತೀನಿ. ಅಪ್ಪ ನನಗೆ ಬಿಸ್ಕೆಟ್ ಬೇಕು, ಚಾಕ್ಲೇಟ್ ಬೇಕು, ಎಲ್ಲ ಬೇಕಪ್ಪ. ಹಲೋ, ಹಲೋ, ಕುಮಾರಯ್ಯನಾ? ಹೌದು ಸರ್, ಹೌದು. ಯಾಕೋ ಬಡ್ಡಿ ಕೊಟ್ಟಿಲ್ಲ? ಕಟ್ತೀನಿ ಸರ್, ಕಟ್ತೀನಿ ಸರ್. ಕತೆಗಳು ಬೇಡ, ಸಂಜೆ ಅಷ್ಟೊಳಗ್ ಬಂದು ಬಡ್ಡಿ ಕಟ್ಬೇಕು. ಇಲ್ಲ ಹುಡುಗರು ಕಳಿಸ್ತೀನಿ ನೋಡ್ ಮನೆ ಹತ್ರ. ಇಲ್ಲ ಬೇಡ ಸರ್, ಹಂಗೆ ಬೇಡ ಸರ್. ಇಲ್ಲ ಬೆಳಗ್ಗೆ ಹುಡುಗರು ಕಳಿಸ್ತೀನಿ, ಅಷ್ಟು ಸಮೇತ ಕೊಟ್ಟು ಕಳಿಸ್ಬೇಕು ನೋಡು. ಇಲ್ಲ ಕಟ್ತೀನಿ ಸರ್, ಕಟ್ತೀನಿ ಸರ್. ಬಡ್ಡಿನಾದ್ರೂ ಕಟ್ಬೇಕು ಅನ್ನೋದೇನೋ ಪರಿಜ್ಞಾನ ಇಲ್ವೇನೋ? ಆಟೋ ಬಾಡಿಗೆ ಇಲ್ಲ, ಅದೆಲ್ಲ ಕತೆಗಳು ಬೇಡ. ಅರ್ಥ ಆಗ್ತಿದೇನೋ ಹೇಳ್ತಿರೋದು? ರೀ ಎಲ್ರಿ ಇದ್ದೀರಾ? ಲೋನ್ ಅವ್ರ ಮನೆ ಮುಂದೆ ಬಂದು ಕೂಗಾಡ್ತಿದಾರ ಕಣ್ರಿ. ಇನ್ 3 ದಿನದಲ್ಲಿ ನಾವು ಲೋನ್ ಕಟ್ಟಿಲ್ಲ ಅಂದ್ರೆ ಆಟೋ ತಗೊಂಡೋಗ್ಬಿಡ್ತಾರಂತ್ರಿ. ಅಪ್ಪ ಎಲ್ಲಿದ್ದೀರಾ ಅಪ್ಪ? ತುಂಬಾ ಹೊತ್ತಾಯ್ತು. ಬಂದ್ಬಿಟ್ಟೆ ಅಮ್ಮ, 10 ನಿಮಿಷ ಗಾಡಿ ಬಂದ್ಬಿಡ್ತಾರೆ. ಸರಿ ಆಯ್ತು. 10 ನಿಮಿಷ. ಅಪ್ಪ ತುಂಬಾ ಹೊಟ್ಟೆ ಹಸಿದಿದೆ ಪಪ್ಪ. ಬರ್ತಾ ತಿನ್ನಕ್ಕೇನಾದ್ರು ತರ್ತೀರಾ? ಇನ್ 3 ದಿನದಲ್ಲಿ ನಾವು ಲೋನ್ ಕಟ್ಟಿಲ್ಲ ಅಂದ್ರೆ ಆಟೋ ತಗೊಂಡೋಗ್ಬಿಡ್ತಾರಂತ್ರಿ. ಕತೆಗಳು ಬೇಡ, ಸಂಜೆ ಅಷ್ಟೊಳಗ್ ಬಂದು ಬಡ್ಡಿ ಕಟ್ಬೇಕು. ಇಲ್ಲ ಹುಡುಗರು ಕಳಿಸ್ತೀನಿ ನೋಡ್ ಮನೆ ಹತ್ರ. ನಾನು ಇನ್ನ ನಿಂಗಪ್ಪ ನಂಬ್ಲಿ. ಬಂದೆ ಕಣ, ಬಂದೆ. ಅಲ್ಲ ಆಟೋದವ್ರಿಗೆ ದುಡ್ಡು ಕೊಡ್ಬೇಕು, ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಎಲ್ಲಿದ್ದೀರಾ ನೀವು? ಹಾ ಬಂದೆ. ಬರ್ತಾ ಇದೀನಿ. ಆಟೋದಲ್ಲಿ ದುಡ್ಡು ಕೊಟ್ಟು ಬಂದ್ಬಿಡ್ತೀನಿ, ಆಯ್ತಾ? ನೋಡ್ರಿ ನಿಮ್ದು 200 ರೂಪಾಯಿ. ಭಾರಿ ಹೊತ್ತು ಹಾಕ್ಬಿಟ್ಟಿದ್ಯಾ? ಆಯ್ತಪ್ಪ ತಗೋ, ಇದೊಂದು 100 ರೂಪಾಯಿ ಇಟ್ಕೋ, ಆಯ್ತಾ? ಬರ್ಲಾ? ನಿಮ್ ಮಕ್ಳಿದಾರಾ? ನನ್ನ ಮಗಳು ಬರ್ತಡೇ ಇವತ್ತು. ಈ ಸ್ವೀಟು ಈ ಅಣ್ಣನ ನಿಮ್ ಮಕ್ಳಿಗೆ ಕೊಟ್ಟಿದ್ದೀನಿ, ಆಯ್ತಾ? ಬರ್ತೀನಿ. ಇಲ್ಲೆಷ್ಟೋ ಜನ ತಮ್ಮ ಆಸೆಗಳನ್ನು ಬಿಟ್ಕೊಂಡು ತಮ್ಮ ತಂದೆ ತಾಯಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ನಿಯತ್ತಾಗಿ ದುಡ್ಕೊಂಡು ಜೀವನ ಸಾಗಿಸ್ತಿರ್ತಾರೆ. ನಿಮಗೆ ನಮ್ಮೆಲ್ಲರಿಗೂ ಇದ್ದಂಗೆ ಅವ್ರಿಗೂ ಸಾಲಗಳಿರ್ತವೆ, ಕಷ್ಟಗಳಿರ್ತವೆ. ನೀವೇನು ಅವ್ರಿಗೆ ಸಾಲ ತೀರ್ಸೋದು ಬೇಡ, ಹಾಗೆ ಹತ್ರ ಹೋಗಿ ಅವ್ರ ಕಷ್ಟಗಳನ್ನು ತಿಳ್ಕೊಳ್ಳೋದು ಬೇಡ. ಅವ್ರು ಮಾಡಿರುವ ಕೆಲಸಕ್ಕೆ ಸರಿಯಾಗಿ ನಿಯತ್ತಾಗಿ ಆಟೋ ಬಾಡಿಗೆನ ಕೊಟ್ಟರೆ ಸಾಕು. ಈ ಅರಿವನ್ನು ಮುಟ್ಟಿಸ್ಬೇಕನ್ನೋದೇ ನಮ್ಮ ಈ ಚಿಕ್ಕ ಅರಿವು ತಂಡದ ಪ್ರಯತ್ನ.